ಡಿಕೆ ಶಿವಕುಮಾರ್ ಅವರು ನಮಗೆ ಸಿಗ್ತಾ ಇಲ್ಲ ಎಂದು ರಾಜಕಾಗಿ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಡಿಕೆಶಿ ನಮಗೆ ಸಿಗ್ತಿಲ್ಲ ಎಂದು ರಾಜಕಾಗಿ ಹೇಳಿಕೆ ನೀಡಿದ್ರು. ಆ ಹೇಳಿಕೆಗೆ ಇದೀಗ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಹೇಳಿದ್ದೆಲ್ಲವನ್ನ ನಾವು ಮಾಡಿದ್ದೇವೆ, ಶಾಸಕರ ಅಸಮಾಧಾನ ಏನಿದೆ ನೋಡೋಣ ಎಂದು ಡಿಸಿಎಂ ಡಿಕೆಶಿ ಅವರು ಹೇಳಿದ್ದಾರೆ. ಅಧಿವೇಶನ ಬರಲಿ, ಸಿಎಲ್ಪಿ ಸಭೆಯನ್ನ ಕರೆಯೋಣ, ಶಾಸಕರ ಅಸಮಾಧಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಡಿಕೆಶಿ ಅವರು ನಮಗೆ ಸಿಗ್ತಾ ಇಲ್ಲ ಎಂದು ರಾಜಕಾಗಿ ಅವರು ಈ ಹಿಂದೆ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಮಾತಿಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಹೇಳಿದ್ದೆಲ್ಲವನ್ನ ಕೂಡ ನಾವು ಮಾಡಿದ್ದೇವೆ, ಶಾಸಕರ ಅಸಮಾಧಾನ ಏನಿದೆ ನೋಡೋಣ, ಅಧಿವೇಶನ ಬರಲಿ, ಸಿಎಲ್ಪಿ ಸಭೆಯನ್ನ ಕರಿತೀವಿ, ಅದರಲ್ಲಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ. ಶಾಸಕರ ಅಸಮಾಧಾನಕ್ಕೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಏನು ಸ್ವಪಕ್ಷದ ವಿರುದ್ಧವೇ BR ಪಾಟೀಲ್ ರವರು ಈಗಾಗಲೇ ಆರೋಪವನ್ನ ಕೂಡ ಮಾಡಿದ್ರು. ಆ ಆರೋಪವನ್ನ ಮಾಡಿದ ನಂತರ ರಾಜಕಾಗಿ ಅವರು ಕೂಡ ಈಗಾಗಲೇ ಅಸಮಾಧಾನವನ್ನ ಹೊರಹಾಕಿದ್ರು. ನಮ್ಮ ತೊಂದರೆಯನ್ನ ತೋಡ್ಕೊಳ್ಳಲು ಯಾವ ಸಚಿವರು ಕೂಡ ನಮಗೆ ಸಹಾಯವನ್ನ ಮಾಡ್ತಾ ಇಲ್ಲ ಎಂಬ ಆರೋಪವನ್ನ ಮಾಡಿದ್ರು. ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಮಗೆ ಸಿಗ್ತಾ ಇಲ್ಲ, ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಕೊಡ್ತೇನೆ ಎನ್ನುವ ಹೇಳಿಕೆಯನ್ನ ಈಗಾಗಲೇ ರಾಜಕಾಗಿ ಅವರು ಹೇಳಿದ್ರು. ಆ ಹೇಳಿಕೆಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದೆಲ್ಲವನ್ನ ಕೂಡ ನಾವು ಮಾಡಿದ್ದೇವೆ, ಒಂದು ಸಿಎಲ್ಪಿ ಸಭೆಯನ್ನ ನಡೆಸಿ ಅಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕೆಲಸ ಮಾಡಿ ನೀವು ಬನ್ನಿ, ದಿನ ಬೆಳಿಗ್ಗೆ ನೀವು ನೋಡ್ತಾ ಇರ್ತೀರಲ್ಲ, ನನ್ನ ಮುಖ ತೋರಿಸ್ತಾ ಇರ್ತೀರಿ. ಮತ್ತೆ MLAಗಳು ನಮ್ಮ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ. ನೀವೇ ಕೈ ಸಿಗಲ್ಲ ಸರ್, ಹಿರಿಯರಿಗೆ ಮರ್ಯಾದೆ ಸಿಗ್ತಿಲ್ಲ, ಮುಖ ಕೊಟ್ಟು ಮಾತಾಡ್ಸಲ್ಲ, ಕೈ ಸಿಗಲ್ಲ. ಡಿಕೆ ಬಹಳ ಪ್ರೀತಿ ಇದೆ ಸರ್. ಈಗ ಶಾಸಕರು ವೇದಿಕೆ ಏನಾದ್ರು ಕಲ್ಪಿಸ್ತೀರಾ ಸರ್? ಅದು ವೇದಿಕೆ ಕಲ್ಪಿಸ್ತೀರಾ? ಕರೆದು ಮಾತಾಡ್ತೀನಿ. ಮಾಡಿದ್ದೀನಿ ಸರ್, ನಿಮ್ ಬಗ್ಗೆ ಇಲ್ಲ ಸರ್, ನಿಮ್ ಕೆಲ ಸಚಿವರುಗಳ ಬಗ್ಗೆ, ಕೆಲ ಶಾಸಕ ಡಿಕೆ ಸರ್ ಸಿಎಲ್ಪಿ ಸಭೆ ಕರೆಯಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್. MLAಗಳು ಸಿಎಲ್ಪಿ ಸಭೆ ಅಸೆಂಬ್ಲಿ ಬಲ್ಲಿ ಕೆಲಸ ಮಾಡಿ ನೀವು ಬನ್ನಿ, ದಿನ ಬೆಳಿಗ್ಗೆ ನೀವು ನೋಡ್ತಾ ಇರ್ತೀರಲ್ಲ, ನನ್ನ ಮುಖ ತೋರಿಸ್ತಾ ಇರ್ತೀರಿ. ಮತ್ತೆ MLAಗಳು ನಮ್ಮ ಬಗ್ಗೆ ಪ್ರೀತಿ ಏನಾಗಿದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಜ್ಮೆಂಟ್ ಬಂದಿದೆ. ಏನಂದ್ರೆ, ಯಾರು ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಯಾರಿಗೂ ಕೂಡ ಕರೆಂಟು ಕೊಡಬಾರ್ದು, ನೀರು ಕೊಡಬಾರ್ದು ಅನ್ನೋದು ಒಂದು ಆದೇಶ ಬಂದಿದೆ. ಇಡೀ ರಾಜ್ಯಕ್ಕೆ, ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಇದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ. ಅದು KRC ಅವರು ನಮ್ಮ ಚೀಫ್ ಸೆಕ್ರೆಟರಿ